ವಫ್ ವಿರುದ್ಧ ಹೋರಾಟ ಇರಬಹುದು, ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಇರಬಹುದು, ಈಗ ಅಕ್ರಮ ಬಾಂಗ್ಲಾ ವಲಸಿಗಾರರು, ಅಕ್ರಮ ಪಾಕ್ ಪ್ರಜೆಗಳು ಯಾರಿದ್ದಾರೆ ಅವರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಲ್ಲೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಎಲ್ಲ ತಯಾರಿಯನ್ನ, ಎಲ್ಲ ಪ್ಲಾನಿಂಗ್ ಅನ್ನ ಅವರೇ ಮಾಡಿರುವಂತವ್ರು. ಅವ್ರ ಜೊತೆಗೆ ಕುಮಾರ್ ಬಂಗಾರಪ್ಪನವರು ಇರ್ಬೋದು, ಜಿ.ಎಂ. ಸಿದ್ದೇಶ್ವರಣ್ಣ ಇರ್ಬೋದು, ರಮೇಶ್ ಜಾರಕಿಹೊಳಿ ಸಾಹೇಬ್ರು ಇರ್ಬೋದು, ನಾವೆಲ್ಲ ಏನಿದ್ರು ಕೂಡ ಒಂದು ಸಪೋರ್ಟಿಂಗ್ ರೋಲೇ ಹೊರತು ಮೇನ್ ರೋಲ್ ಏನಿದ್ರು ಕೂಡ ಅದು ಅರವಿಂದ್ ಲಿಂಬಾವಳಿ ಸಾಹೇಬ್ರು. ಅವರು ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಯಾವುದೋ ಹೋರಾಟ ತೆಗೆದುಕೊಳ್ತಾರೆ, ಯಾರ್ದೋ ವಿರುದ್ಧ ಮುನಿಸಲ್ಲ. ಇದು ಮೂಲತಃ ಎಬಿವಿಪಿಯಿಂದ ಬಂದಿರೋರು. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳಿಗಿರುವ ವ್ಯತ್ಯಾಸ ಏನು ಅಂತಂದ್ರೆ, ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವ್ರು ಸಾಲ ಮನ್ನಾ ಮಾಡ್ತೀವಿ, ಬಡ್ಡಿ ಮನ್ನಾ ಮಾಡ್ತೀವಿ, ಉಚಿತವಾಗಿ ಕೊಡ್ತೀವಿ, ಈ ರೀತಿ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡು ಅವ್ರು ಚುನಾವಣೆಗೆ ಹೋದ್ರೆ ಬಿಜೆಪಿ ಒಂದೇ ಒಂದು ಪಕ್ಷ ಸೈದ್ಧಾಂತಿಕ ತಳಹದಿಯನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸುತ್ತೆ. ಆ ರೀತಿ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದಿರುವಂತವರು ಅರವಿಂದ್ ಲಿಂಬಾವಳಿ ಸಾಹೇಬರು. ಹಾಗಾಗಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದರಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಳ್ಳಲ್ಲ. ಈ ದೇಶ ಧರ್ಮವನ್ನು ಕಾಪಾಡಬೇಕು ಅನ್ನೋ ಸದುದ್ದೇಶವನ್ನು ಇಟ್ಕೊಂಡು ಅವರು ಕಾರ್ಯಕ್ರಮವನ್ನು ರೂಪಿಸಿ ಸೂಚಿಸುತ್ತಾರೆ ಹೊರತು ಅದ್ರ ಹಿಂದೆ ಯಾವ ರಾಜಕೀಯದ ವಾಸನೆಯೂ ಕೂಡ ಇರುವುದಿಲ್ಲ. ಹಾಗಾಗಿ ಅವರ ನೇತೃತ್ವದಲ್ಲಿ ಮಾಡಿದಂತಹ ಒಂದೊಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಬರ್ತಾ ಇದ್ದಾವೆ. ಈ ವೇದಿಕೆಗೆ ಬಿಜೆಪಿಯ ಸರ್ಕಾರ 2019ರಲ್ಲಿ ಬರೋದಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ನಮ್ಮ ಗೋಕಾಕದ ಹುಲಿ ರಮೇಶ್ ಜಾರಕಿಹೊಳಿ ಸಾಹೇಬರು ಇಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಬಂಧುಗಳೇ, ಈ ಹೋರಾಟಗಳನ್ನ ಕೈಗೆತ್ತಿಕೊಂಡಾಗಲೂ ಕೂಡ ವಕ್ಫ್ ಹೋರಾಟ ಅಂತ ಹೇಳಿದ್ರೆ ಎಲ್ಲ ಹೋಗೋದು, ಒಂದು ಸಭೆ ಸಮಾರಂಭ ಮಾಡೋದು, ಅಲ್ಲಿ 4 ಜನ ಸೇರಿಸ್ಬಿಟ್ಟು ನಾವೊಂದು ಭಾಷಣ ಕೊಡುವಂಥದ್ದು, ಸಹಿ ಸಂಗ್ರಹ ಮಾಡುವಂಥದ್ದು, ಅಥವಾ ಮಾಧ್ಯಮಗಳನ್ನ ಕರೆದು ಸೌಂಡ್ ಬೈಟ್ಸ್ ಅನ್ನ ಕೊಟ್ಟು ಕಳಿಸುವಂಥದ್ದು, ಈ ತರ ಕಾರ್ಯಕ್ರಮವನ್ನು ಯಾವತ್ತೂ ನಾವು ಮಾಡಲಿಲ್ಲ. ಯಾಕೆಂದ್ರೆ ಅರವಿಂದ್ ಲಿಂಬಾವಳಿ ಸಾಹೇಬರು ಅವರ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಪ್ರತಿಯೊಂದರ ಹಿಂದೆನೂ ಕೂಡ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ರು. ಆ ವಕ್ಫ್ ಹೋರಾಟದಲ್ಲೂ ಕೂಡ ಆದ್ರೆ ಡ್ರಾಫ್ಟಿಂಗ್ ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದ್ರ ಜೊತೆ ಅವರು ಮಾರ್ಗದರ್ಶನ ಮಾಡ್ತಿದ್ರು. ಆ ಡ್ರಾಫ್ಟಿಂಗ್ ಮಾಡ್ತಿದ್ರು ಕುಮಾರ್ ಬಂಗಾರಪ್ಪನವರಾಗಿದ್ರು. ಕುಮಾರ್ ಬಂಗಾರಪ್ಪನವರು ಈ ಹಿಂದೆ ಸಚಿವರಾಗಿರ್ಬೇಕಾದ್ರೆ ಆ ಕಮಿಟಿ ಚೇರ್ಮನ್ ಆಗಿದ್ದರಿಂದಾಗಿ ಅದರದ ಆಳದ ಅರಿವಿತ್ತು. ಹಾಗಾಗಿ ಆ ವಕ್ಫ್ ಹೋರಾಟವನ್ನು ಕೈಗೆತ್ಕೊಂಡಾಗ ಇಲ್ಲೇನೋ ವಕ್ಫ್ ಹೋರಾಟ ನಮ್ಮ ಭೂಮಿನೆಲ್ಲ ಕಬಳಿಸ್ತಾ ಇದ್ದಾರೆ, ರಾತ್ರಿ ನೋಟಿಫಿಕೇಶನ್ ಮಾಡ್ತಿದ್ದಾರೆ, ಒಂದು ಕಾನೂನು ಬಾಹಿರವಾಗಿ ವಕ್ಫ್ನವರು ಗೆಜೆಟ್ ನೋಟಿಫಿಕೇಶನ್ ಮಾಡಿದರೆ ಈ ರೀತಿ ಮಾತ್ರ ಹೇಳ್ತಾ ಇರಲಿಲ್ಲ. ಎಷ್ಟು ಚಂದವಾಗಿ ಜೆಪಿಸಿ ಎದುರುಗಡೆ ಹೋಗಿ ಅದನ್ನ ಮನವರಿಕೆ ಮಾಡಿಕೊಳ್ಳಾಯ್ತು ಅಂತ ಹೇಳಿದ್ರೆ, ಇದ್ರ ಮೂಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ವಕ್ಫ್ 1965 ಇರ್ಬೋದು, 68 ಇರ್ಬೋದು, ಆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರಲ್ಲ, ಆ ನೋಟಿಫಿಕೇಶನ್ ಮಾಡಲಿಕ್ಕೆ ಅವರಿಗೆ ಸಂವಿಧಾನದಲ್ಲಿ ಅವರಿಗೆ ಹಕ್ಕು ಅಧಿಕಾರನೇ ಇಲ್ಲ. ಯಾಕೆ ಹಕ್ಕು ಅಧಿಕಾರ ಇಲ್ಲ ಅಂದ್ರೆ ವಕ್ಫ್ದ ಹಿನ್ನೆಲೆಯನ್ನು ಹೇಳಿದ್ದು. ಆದ್ರೆ ಯಾವ ರೀತಿ ಬಂತು, ಆ ಇನ್ಹೆರಿಟೆನ್ಸ್ ಆಕ್ಟ್ ಇರ್ಬೋದು, ಲಿಮಿಟೇಷನ್ಸ್ ಆಕ್ಟ್ ಇರ್ಬೋದು, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇರ್ಬೋದು, ಇದರ ಬಗ್ಗೆ ಪ್ರತಿಯೊಂದು ಆಕ್ಟ್ ಬಗ್ಗೆನೂ ಕೂಡ ನಮ್ಮ ರೈತರಿಗೆ, ನಮ್ಮ ಜನಕ್ಕೆ, ಅದನ್ನು ಅನುಭವಿಸಿದವರಿಗೆ ಯಾವ ಹಕ್ಕಿದೆ ಅನ್ನೋದ್ರ ಬಗ್ಗೆ ಕೇಂದ್ರದಲ್ಲಿ ಹೋಗಿ ಜೆಪಿಸಿಗೆ ಬಹಳ ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟು ಮನವರಿಕೆ ಮಾಡಿಕೊಡ್ಲಾಯಿತು. ಅಷ್ಟು ಮಾತ್ರ ಅಲ್ಲ, ಆ ವಕ್ಫ್ ಕಾಯ್ದೆ ಹಿಂದಿರುವಂತಹ ದುರುದ್ದೇಶದ ಬಗ್ಗೆನೂ ಕೂಡ ಮನವರಿಕೆ ಮಾಡಿಕೊಳ್ಳಾಯಿತು. ವಕ್ಫ್ ಅಲ್ಲಿ ನೀವು ಆಸ್ತಿನ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ವಕ್ಫದ ಆಸ್ತಿ ಪಟ್ಟಿ ಇಟ್ಕೊಳ್ಳೋದು ಬೇಡ, ಒಂದು ಟ್ರಸ್ಟ್ ಮಾಡಬೇಕು ಅಂತಂದ್ರೆ ಯಾವುದೋ ಮಾವ ಚಿಸ್ತಿ ಟ್ರಸ್ಟ್ ಅಂತ ಮಾಡಿರ್ತಾರೆ. ಆ ಟ್ರಸ್ಟ್ ಒಂದು ಧ್ಯೇಯೋದ್ದೇಶಗಳಂತಿರ್ತವೆ. ಅದಕ್ಕೋಸ್ಕರವಾಗಿ ಫೋಟೋ ಆಡಿಟಿಂಗ್ ಮಾಡಿ, ರೆವಿನ್ಯೂ ಆಡಿಟಿಂಗ್ ಮಾಡಿ, ಫೈನಾನ್ಸ್ ಆಡಿಟಿಂಗ್ ಮಾಡಿ ಅಂತ ಹೇಳಿ ಪ್ರತಿಯೊಂದನ್ನು ಪಟ್ಟಿ ಮಾಡಿ ರೆವಿನ್ಯೂ ಸೆಕ್ರೆಟರಿ ಕಳಿಸ್ಬೇಕು. ಫಾರೆಸ್ಟ್ ನಿಮಗೆ PCCF ಕಳಿಸ್ಬೇಕು. ಅದೇ ರೀತಿ ವಕ್ಫದ CEO ಕಳಿಸ್ಬೇಕು. ಚೀಫ್ ಸೆಕ್ರೆಟರಿನ ಸಮನ್ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಪಟ್ಟಿಯನ್ನು ಮಾಡಿ ಜೆಪಿಸಿ ಎದುರುಗಡೆ ಕೊಡುವಾಗ ಕುಮಾರ್ ಬಂಗಾರಪ್ಪನವರು ಅವತ್ತು ಮುಂದೆ ಇದ್ರು.